ನಮಸ್ಕಾರ ಎಲ್ರಿಗೂ. ಮೊನ್ನೆ ಜ್ಯೂಸ್ ಜಂಕ್ಷನಿಗೆ ಹೋಗಿದ್ದೆ. ಗೊತ್ತಿಲ್ಲದೆ ಮ್ಯಾಂಗೋ ಮಾನ್ಸ್ಟರ್ ಆರ್ಡ್ರ್ ಮಾಡಿ ಮಂಗ ಆಗಿ ಅದನ್ನು ವಿಡಿಯೋ ಮಾಡಿ ಹಾಕಿ ಅದು ಇಡೀ ವೈರಲ್ ಆಗಿತ್ತು. ಬಟ್ ಆವತ್ತು ಒಂದು ದಿವಸ ನಾನೊಂದು ಸ್ಪೆಷಲ್ ಐಟಮ್ ನಾನು ಜ್ಯೂಸ್ ಜಂಕ್ಷನಲ್ಲಿ ನೋಡಿದ್ದೆ. ಇದು ಬಲ್ಮಠದಲ್ಲಿರೋದು ಆಯಿತಾ. ನೋಡಿ ಏನೆಲ್ಲ ಐಟಮ್ ಇದೆ ನೋಡಿ, ಇಲ್ಲಿ ರೆಡಿ, ನಿಮಗೆ ಏನು ಚಾಟ್ ಬೇಕಾದರೂ ರೆಡಿ ಇದೆ ನೋಡಿ. ಇದು ಇವರದ್ದು ಮ್ಯಾಂಗೋ ಸ್ಪೆಷಲ್ ಸೀಸನಲ್ ಮೆನು ಆಯಿತಾ. ಏನೇನಿಲ್ಲ ನೋಡ್ಕೊಳ್ಳಿ ಇದರಲ್ಲಿ ಆಯಿತಾ. ಬಟ್ ನಾನು ಈ ಸರ್ತಿ ಪುನಃ ಮಂಗ ಆಗೋದು ಬೇಡ ಅಂತ ಮಿಂಟ್ ಲೆಮನ್ ಡ್ರಿಂಕ್ ತರಿಸಿದೆ. ಆಮೇಲೆ ನೋಡಿ, ಇದು ನೋಡಿ ಎಷ್ಟು ಚಂದ ಇತ್ತು ಗೊತ್ತಾ, ಎಷ್ಟು ಸೂಪರ್ ಇತ್ತು ಗೊತ್ತಾ. ಕುಡಿದು ನನಗೆ ಒಂಥರ ರಿಫ್ರೆಶಿಂಗ್ ಫೀಲ್ ಆಯಿತು. ಇದು ಕೋಕೋನಟ್ದು ಸ್ಪೆಷಲ್ ಜ್ಯೂಸ್ ಇದು ಆಯಿತಾ. ಇದರ ಹೆಸರು ಮಾರ್ತೋಯ್ತು ನನಗೆ, ಆದರೂ ಇದು ಅಷ್ಟೇ ನನ್ನ ಮಗಳಿಗಂತ ತರಿಸಿದ್ದು. ಆದರೆ ನಾನು ಒಂದು ಸ್ವಲ್ಪ ಸಿಪ್ಪು ನೋಡುವಂತ ಕುಡ್ದದ್ದು. ಆಹಾ ಸ್ವರ್ಗ ಮರ್ರೆ, ಭಾರಿ ಒಳ್ಳೆಯದುಂಟು ಆಯಿತಾ. ಆಮೇಲೆ ನೋಡಿ, ನಾನು ಇದನ್ನೆಲ್ಲ ತರಿಸಿದ್ದೆ. ಇವತ್ತು ನಾನೊಂದು ಸ್ಪೆಷಲ್ ಐಟಮ್ ತರಿಸಿದ್ದೆ. ಏನು ಗೊತ್ತಾ, ನನಗೆ ಇಲ್ಲಿ ಸಿಕ್ಕಿದ್ದು ಐಟಮ್ ಇದು ಭಾಳ ಖುಷಿಯಾಯಿತು ತಿಂದು. ಇದರ ಹೆಸರೇನು ಗೊತ್ತಾ, ಮ್ಯಾಂಗೋ ಪಾನಿಪುರಿ ಅಂತೆ. ಈ ಮ್ಯಾಂಗೋ ಪಾನಿಪುರಿಯನ್ನು ನೀವೆಲ್ಲರೂ ಟ್ರೈ ಮಾಡಲೇಬೇಕು ಆಯಿತಾ. ಇನ್ನೇನು ತಿನ್ನಬೇಕು ಅಂತ ಹೇಳಿ ಬಾಯಿಗೆ ಹಾಕಲಿಕ್ಕೆ ರೆಡಿ ಮಾಡುವಾಗ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಮಾರ್ರೆ. ಏನು ಗೊತ್ತಾ, ಜ್ಯೂಸ್ ಜಂಕ್ಷನ್ದು ಓನರ್ ಮಗ ಬಂದು ನನ್ನ ಮುಂದೆ ನಿಂತ್ಕೊಂಡು ನೀವು ಶಾಂತಿ ಶೆಣಯ್ಯ ಅಂದರು. ನನಗೆ ಹೆದರಿ ಲೋಕಲ್ಲ ಮಾರ್ರೆ. ಮತ್ತೆ ನೋಡಿದರೆ ವಿಷಯ ಬೇರೆ. ಇದೇ ಮಾನ್ಸೂನ್ ಜಾಸ್ತಿ ಹೋಗ್ತಿದೆ ಈಗ. ಇವತ್ತು ನಾನು ನಿಮಗೆ ಮೆಸೇಜ್ ಮಾಡಲಿಕ್ಕೆ ಇದ್ದೆ, ಥ್ಯಾಂಕ್ಸ್ ಅಂತ ಹೇಳಿ. ನೀವು ಇಲ್ಲಿ ಇದ್ದೀನಿ. ನನಗೆ ನಿಜವಾಗ್ಲೂ ಅದು ಸರ್ಪ್ರೈಸ್. ತುಂಬಾ ಚೆನ್ನಾಗಿತ್ತು ಅದು. ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಮಾಂಸ ಅಂತ ನೋಡಿದೆ. ನನಗೆ ಮ್ಯಾಂಗೋ ಇಷ್ಟ. ಐ ಡಿಡ್ ನಾಟ್ ಥಿಂಕ್ ಅಬೌಟ್ ದ ಕ್ವಾಂಟಿಟಿ. ಓಕೆ, ಕ್ವಾಲಿಟಿ ವಾಸ್ ಆಸಮ್. ಕ್ವಾಂಟಿಟಿ ನನಗೆ ಹೆದರಿ ಹೋಗಲ್ಲ. ನನಗೆ ಸೇವಿಂಗ್ ತುಂಬಾ ರೆಸ್ಪಾಂಡ್ ಮಾಡಿದೆ. ನಾನು ಯಾವಾಗ ಬರ್ತಿರ್ತೇನೆ ರೀಲ್ ಮಾಡೋದು ಥಿಂಕ್ ಮಾಡಿಲ್ಲ. ನನಗೆ ಅದು ಮನೆ ಫೀಲಿಂಗ್ ಇದೆ. ಆಕ್ಚುಲಿ ಒಳ್ಳೆ ಮನೆಯಾಗಿ ಪ್ರೈಸ್ ಏನಿದೆ ನಾಲ್ಕೈದು ಜನ ಆರಾಮಾಗಿ. ಅವರು ಹೊಗಳಿದ್ದು. ಅವರು ಹೋದ ಮೇಲೆ ನಾನು ಈ ಪಾನಿಪುರಿಯನ್ನು ಯಾವಾಗ ತಿನ್ನುವುದೇಳೆ ಆಗಿತ್ತು ನನಗೆ ಆಯಿತಾ. ಅವರಾಚೆ ಓದದ್ದು ಇದು ನೋಡಿ ಮ್ಯಾಂಗೋ ಪಾನಿಪುರಿ ಅಂತೆ. ಅದು ಮ್ಯಾಂಗೋದು ಏನೋ ನೀರು, ಮಾವಿನ ಹಣ್ಣಿಂದು ನೀರು ಹಾಕಿ ನೋಡಿ. ಆಹಾ ಏನು ಚೆನ್ನಾಗಿತ್ತು ಗೊತ್ತಾ. ಇದೊಂಥರ ಸ್ಪೆಷಲ್ ಟೇಸ್ಟ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದನ್ನು ನೀವೆಲ್ಲರೂ ಹೋಗಿ ಟ್ರೈ ಮಾಡಲೇಬೇಕು ಆಯಿತಾ. ಇದು ನೋಡಿ ಪಾವ್ ಭಾಜಿ, ಇದು ನನ್ನ ಫೇವ್ರೆಟ್ ಅಂತ ನಾನು ತರಿಸಿದ್ದೆ ಆಯಿತಾ. ಇದು ಸಹ ಹಾಗೆ ಸೂಪರ್ ಟೇಸ್ಟು, ಸ್ಪೈಸಿ ಟ್ಯಾಂಗಿ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕಲೇಬೇಕು, ಹಾಗೆ ತಿಂದರೆ ಒಂಥರ ಟೇಸ್ಟ್ ಸಿಗೋದು ಕಷ್ಟ ನಿಮಗೆ. ನೋಡಿ ಹೀಗೆ ಹಾಕಿ ಮಾಡಿ ತಿಂದರೆ ಇದರ ಟೇಸ್ಟು ತಿಂದವರಿಗೆ ಗೊತ್ತು ಆಯಿತಾ. ಈ ಮ್ಯಾಂಗೋ ಪಾನಿಪುರಿದು ಟೇಸ್ಟ್ ಯಾವ ಥರ ಹಿಡಿಸಿತ್ತು ನಂಗಂದರೆ, ಇದನ್ನು ನಾನು ಪುನಃ ತರಿಸಿದ್ದು ನೋಡಿ. 2ನೇ ಪ್ಲೇಟ್ ಇದು ನಂದು. ತುಂಬ ಒಳ್ಳೆಯದಾಗಿತ್ತು ಆಯಿತಾ. ನೋಡಿ ಒಬ್ಬ ಹೊಟ್ಟೆ ಫುಲ್ ಆಯಿತು ನೋಡಿ, ಎಲ್ಲ ಖಾಲಿಯಾಗಿದೆ. ಇನ್ನೊಮ್ಮೆ ನಾನು ಗ್ಯಾರಂಟಿ ಬರೋದು, ಇದು ಫಿಕ್ಸ್ ಇನ್ನು ಆಯಿತಾ. ನನ್ನ ಈ ನರೇಶನ್ ವಿವರಣೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಟೈಮ್.